ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಒಂದು 36 ಬ್ಲೌಸು. ಬ್ಲೌಸ್ ಲೆಂತು 13.5 ಇದೆ. ನೆಕ್ ಲೆಂತು 9.5 ಇದೆ. ಇದಕ್ಕೊಂದು ಫ್ಲವರ್ ಡಿಸೈನ್ ಮಾಡಬೇಕು. ಹಾಗೆ ಇದು ಫ್ರಂಟು, ಇದು ಸ್ಲೀವಿಗೆ ಥ್ರೆಡ್ ಪೈಪಿಂಗ್ ಕೊಟ್ಟು ಫ್ರಂಟ್ ಆ್ಯಂಡ್ ಬ್ಯಾಕು ಥ್ರೆಡ್ ಪೈಪಿಂಗ್ ಹಾಕಿ ಬ್ಯಾಕ್ಗೆ ಇಲ್ಲಿ ಒಂದು ಫ್ಲವರ್ ಡಿಸೈನ್ ಮಾಡಬೇಕು. ಇದನ್ನು ನಾನು ಈಗ ಫಸ್ಟು ಸ್ಲೀವ್ಗೆ ಥ್ರೆಡ್ ಪೈಪಿಂಗನ್ನು ಮಾಡೋದನ್ನು ತೋರಿಸ್ತಿರ್ತೇನೆ. ಮೊದಲಿಗೆ ಸ್ಲೀವಿನ ಲೆಂತ್ನಷ್ಟು ಥ್ರೆಡ್ ಪೈಪಿಂಗ್ ತೊಗೋಬೇಕು. 18 ಇಂಚ್ ಇದೆ. 18 ಇಂಟು 2 ಮಾಡಿದಾಗ 36 ಆಗುತ್ತೆ. ನಾನು ಥ್ರೆಡ್ ಪೈಪಿಂಗನ್ನು ಈ ರೀತಿ ತಗೊಳ್ತೇನೆ. ಇದನ್ನು ನಾವು ಸ್ಲೀವಿಗೆ ಹೀಗೆ ಇಟ್ಕೊಂಡು 2 ತಗೋಬೇಕು. ಇದು ಸಾರಿಯನ್ನು ಒಂಚೂರು ಕಟ್ ಮಾಡ್ಕೊಂಡಿದ್ದೇನೆ. ಇದು ತಾನೇ ಶುರು. ನಾನು ಈಗ ಥ್ರೆಡ್ ಪೈಪಿಂಗ್ ಮಾಡಿ ಇವೆಲ್ಲವನ್ನು ಈ ಶೇಪ್ಗೆ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೇನೆ. ಈ ಥರ ಬಂದಿದೆ. ಇದಕ್ಕೆ ಈಗ ಹೀಗೆ ಪ್ಲೇಸ್ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ಬಟನ್ನ ಇಡಬೇಕು. ಆಗ ಸುಂದರವಾಗಿ ಅನಿಸುತ್ತೆ. ಇದಕ್ಕೆ ನಾನೀಗ ರ್ಯಾಲ್ಸನ್ ಮಷೀನಿಂದ ಸಣ್ಣದಾಗಿ ಸಿಂಗಲ್ ಸ್ಟಿಚ್ಚಲ್ಲಿ ಒಂದೊಂದು ಲೈನ್ ಹಾಕ್ಕೊಂಡು ಬರ್ತೇನೆ. ಈಗ ರ್ಯಾಲ್ಸನ್ ಮಷೀನಲ್ಲಿ ಈ ಥರ ಸಿಂಗಲ್ ಸ್ಟಿಚ್ ಹಾಕ್ಕೊಂಡು ಬಂದೆ. ಇದನ್ನು ಸರಿಯಾಗಿ ನೀಟಾಗಿ ಕರೆಕ್ಟಾಗಿ ಜೋಡಿಸ್ಕೊಂಡು ಇಲ್ಲಿ ಒಂದು ಫ್ಲವರ್ ಥರ ನಾವು ಪ್ಲೇಸ್ ಮಾಡ್ಕೋಬೇಕು. ಆಮೇಲೆ ಮಿಡ್ಲಲ್ಲಿ ಒಂದು ಬಟನ್ಸು ಅಥವಾ ಏನೋ ಒಂದು ಫ್ಯಾನ್ಸಿ ಬಟನ್ನು ಹಚ್ಚಬೇಕು. ನಾನು ಇದೆಲ್ಲ ಪ್ಲೇಸ್ ಮಾಡಿಕೊಂಡು ಫಿನಿಶಿಂಗ್ ಆದಮೇಲೆ ಈ ಬ್ಲೌಸನ್ನು ತೋರಿಸ್ತೇನೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವಸ್ತ್ರಕಲಾ ಚಾನಲ್ಗೆ ಸ್ವಾಗತ. ಇದು ಒಂದು ಸಿಲ್ಕ್ ಕಾಟನ್ ಥರ ಸಾರಿ. ಇದಕ್ಕೆ ಬ್ಲೌಸು ರನ್ನಿಂಗಲ್ಲೇ ಬಂದಿತ್ತು. ಇದರಿಂದ ಸೇಮ್ ಆಗಿಬಿಡತ್ತೆ ಅಂಥೇಳಿ ಇದಕ್ಕೆ ಕಾಂಟ್ರಾಸ್ಟ್ ಇರುವಂತಹ ಆ್ಯಶ್ ಕಲರ್ ಬ್ಲೌಸ್ ಪೀಸ್ ತಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೇನೆ. ಇದು 34 ಚೆಸ್ಟ್ ಮೆಜರ್ಮೆಂಟು. ಇದಕ್ಕೆ ಈ ಥರ ಫ್ಲವರ್ ಡಿಸೈನ್ ಮಾಡಿ, ಈ ಫ್ಲವರ್ ಡಿಸೈನನ್ನು ಮಾಡೋದನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇನೆ. ಥ್ರೆಡ್ ಪೈಪಿಂಗ್ ಹಾಕಿ ಸ್ಲೀವ್ ಕೂಡ ಥ್ರೆಡ್ ಪೈಪಿಂಗ್ ಮಾಡಿ ಫ್ರಂಟಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟು ಮತ್ತು ಇಲ್ಲಿ ಬ್ಯಾಕಲ್ಲಿ ಥ್ರೆಡ್ ಪೈಪಿಂಗ್ ಮಾಡಿ ಹೊಲಿದಿರೋ ಬ್ಲೌಸು. ಟಾಸಲ್ಸ್ಗೂ ಈ ಥರ ಪೈಪಿಂಗ್ ಹಾಕಿರೋದ್ರಿಂದ ನೀಟಾಗಿ ಅನಿಸುತ್ತೆ. ಡಿಸೈನು ತುಂಬ ಸುಂದರವಾಗಿ ಅನಿಸುತ್ತೆ. ಈಗ ಇದು ವಿತ್ ಬ್ಲೌಸ್ ಪೀಸ್ ಥರ ಸಾರಿ ಥರ ಇರೋ ಹಾಗೆ ಅನಿಸುತ್ತೆ.
ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.